ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸ್ಪೆಷಲ್ ಆಗಿ ಚಿಕನ್ ಕಬಾಬ್ ಮಾಡೋಣ ಅಂತ. ಬಟ್ ಏನಂದ್ರೆ ಯಾವುದೇ ರೀತಿ ರೆಡಿಮೇಡ್ ಪೌಡರ್ ಇಲ್ದೇನೆ ಮನೇಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಚಿಕನ್ ಕಬಾಬ್ ಮಾಡೋಣ ಅಂತ. ಸೊ ಇದು ನಮ್ಮಮ್ಮ ಮಾಡ್ತಿದ್ರು. ಯಾವಾಗಾದ್ರೂ ಕಬಾಬ್ ಪೌಡರ್ ಏನಾದ್ರು ರೆಡಿಮೇಡ್ ಇಲ್ಲ ಅಂದ್ರೆ ಮನೆಯಲ್ಲೇ ಇರುವಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಮಾಡ್ತಿದ್ರು. ಸೊ ಅದನ್ನೆಲ್ಲ ಹೇಗ್ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಸೊ ಒಂದು ಮಿಕ್ಸಿ ಜಾರಲ್ಲಿ ಒಂದಿಷ್ಟು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಅಂಡ್ ದೆನ್ ಇದು ಆನಿಯನ್ ನಾನು ಇದಕ್ಕೆ ಇಟ್ಕೊಂಡಿದ್ದೀನಿ ಪೆಪ್ಪರ್ ಚಿಕನ್ಗೆ, ಬಟ್ ಇದಕ್ಕೇನು ಅವಶ್ಯಕತೆ ಇಲ್ಲ. ಸೊ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅದ್ರ ತಕ್ಕಂಗೆ. ಅಂಡ್ ದೆನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಇದನ್ನೇ ಹಾಕೋಣ ಅಂತ. ಸೊ ಒಂದಿಷ್ಟು ಶುಂಠಿ ಹಾಕೋಣ. ಅಂಡ್ ದೆನ್ ಬೆಳ್ಳುಳ್ಳಿ, ಅಂಡ್ ದೆನ್ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಅಂಡ್ ಕರಿಬೇವು ನಾನು ಇಟ್ಟಿದ್ದೀನಿ, ಯಾಕಂದ್ರೆ ಫ್ರೈ ಮಾಡುವಾಗ ಸ್ವಲ್ಪ ಕರಿಬೇವು ಹಾಕಿದ್ರೆ ಅದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಮಾಡಿದ್ಮೇಲೆ ಈ ಪೇಸ್ಟ್ ನ ತಗೊಂಡು ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಬೋದು. ಸೊ ನಾನು ಇಲ್ಲಿ ನಮ್ಮ ಮನೇಲಿ ಮಾಡಿದ್ದೆ ಖಾರದ ಪುಡಿ ಇತ್ತು, ನಮ್ಮಮ್ಮ ಕೊಟ್ಟಿದ್ರು. ಸೊ ಇದನ್ನ ಒಂದು 2 ಸ್ಪೂನ್ ಹಾಕ್ತೀನಿ, ಯಾಕಂದ್ರೆ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸ್ ಜಾಸ್ತಿ ತಿಂತಾರೆ, ಆಗ ಸ್ವಲ್ಪ ಸ್ಪೈಸಿ ಇರಲಿ ಅಂತ. ಅಂಡ್ ದೆನ್ ಅರಿಶಿನದ ಪುಡಿ, ದೆನ್ ಸಾಲ್ಟ್. ಸೊ ನಾನು ಯೂಶ್ವಲಿ ಪಿಂಕ್ ಸಾಲ್ಟ್ ಹಾಕ್ಕೊಳ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು. ಕೆಲವರು ಸಾಲ್ಟ್ ತುಂಬಾ ಕಡಿಮೆ ತಿಂತಾರೆ, ಕೆಲವರು ಜಾಸ್ತಿ. ಸೊ ನಿಮ್ಮ ರುಚಿಗೆ ಆಸ್ ಪರ್ ಯೋರ್ ಟೇಸ್ಟ್ ಉಪ್ಪು ಹಾಕ್ಕೊಳ್ಳಿ. ಅಂಡ್ ಇದಕ್ಕೆ ಒಂದು ಎಗ್ ಒಂದು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟು, ಖಾರದ ಪುಡಿ, ದೆನ್ ಅರಿಶಿನ, ಉಪ್ಪು, ಎಗ್ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಒಂದು ಸ್ವಲ್ಪ ಲೆಮನ್ ಹಾಕೋಬೇಕಾಗುತ್ತೆ. ಅಂಡ್ ದೆನ್ ಕಾರ್ನ್ಫ್ಲೋರ್ ಒಂದು 2 to 3 ಸ್ಪೂನ್ಸ್ ಹಾಕೋಬಹುದು. ಅಂಡ್ ದೆನ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಡ್ತೀನಿ, ಯಾಕಂದ್ರೆ ನಮ್ಮ ಅಮ್ಮ ಯಾವಾಗೂ ಹೇಳ್ತಿದ್ರು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಸೊ ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಹಾಕೊಳ್ಳಿ, ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೊಂಡ್ರೆ ಸಾಕು. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ನೀವು ಗರಂ ಮಸಾಲ ಹಾಕೋಬಹುದು. ಸೊ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗ್ಲಿ ಅಂತ. ಸೊ ಇದಕ್ಕೆ ಚಿಕನ್ ಹಾಕೊಂಡು ಮ್ಯಾರಿನೇಟ್ ಮಾಡಿ. ಸೊ ಇದು ಚಿಕನ್ ಹಾಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಇದು ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡಿದ್ರೆ ಸಾಕಾಗತ್ತೆ. ನಿಮ್ಗೆ ಇನ್ನೂ ಟೈಮ್ ಇದೆ ಅಂದ್ರೆ ಇನ್ನು ಒನ್ ಅವರ್ ಮ್ಯಾರಿನೇಟ್ ಮಾಡಿ ನೀವು ಕರಿಬಹುದು, ಡೀಪ್ ಫ್ರೈ ಮಾಡ್ಕೋಬಹುದು. ಸೊ ನನಗೆ ಇವಾಗ ಒಂದು 45 ಮಿನಿಟ್ಸ್ ಇಡೋಣ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಇದ್ರ ಜೊತೆಗೆ ನಾನು ಗೀ ರೈಸ್ ಮಾಡೋಣ ಅಂತ. ಸೊ ಕ್ವಿಕ್ ಆಗಿರುತ್ತೆ, ಬಿಕಾಸ್ ನಾನು ಪೆಪ್ಪರ್ ಚಿಕನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಕ್ವಿಕ್ ಆಗಿ ಮಾಡುವಂಥದ್ದು ಅಂದ್ರೆ ನಂಗೆ ಗೀ ರೈಸು. ಸೊ ಗೀ ರೈಸ್ ಒಂದು ಮಾಡಿ ಪೆಪ್ಪರ್ ಚಿಕನ್ ಅಂಡ್ ದಿಸ್ ಕಬಾಬ್, that is how my lunch is sorted. ಸೊ ಇದನ್ನ ಮ್ಯಾರಿನೇಟ್ ಆಗಕ್ ಬಿಡೋಣ. ಸೊ ಗೈಸ್ ಬನ್ನಿ, ಆಲ್ಮೋಸ್ಟ್ 45 ಮಿನಿಟ್ಸ್ ಆಗಿದೆ. ಸೊ ನಾನು ಡೀಪ್ ಫ್ರೈ ಮಾಡಕ್ ಸ್ಟಾರ್ಟ್ ಮಾಡಿದೀನಿ.
ಸೊ ನಾನು ಸ್ವಲ್ಪ ಕರಿ ಲೀವ್ಸು ಹಾಕ್ತೀನಿ, ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದ್ದೆ ಇದು ತುಂಬಾ ಚೆನ್ನಾಗಿ ಆ ಫ್ಲೇವರ್ ಕೊಡುತ್ತೆ, ಕ್ರಿಸ್ಪಿ ಫ್ಲೇವರ್. ಸೊ ಚೆನ್ನಾಗಿ ಆಸ್ ಯೂಶುವಲ್ ನಿಮಗೆ ಗೊತ್ತಿರುತ್ತಲ್ಲ ಕಬಾಬ್ ಇದು ಮಾಡ್ಕೊಳೋದು. ಸೊ ಅದೇ ತರಾನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಯಾವುದೇ ರೀತಿ ಏನು ಕಲರ್ ಹಾಕಿಲ್ಲ, ಏನಿಲ್ಲ. ಜಸ್ಟ್ ಮನೇಲೆ ಇರೋಂಥ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಕ್ವಿಕ್ ಆಗಿ ಚಿಕನ್ ಕಬಾಬ್. ಸೊ ಗೈಸ್, ಫೈನಲಿ ಚಿಕನ್ ಕಬಾಬ್ ರೆಡಿ ಆಗಿದೆ. ಅಂಡ್ ಆ ರೆಸಿಪಿನ ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನು ಮಾಡಿದ್ದೀನಿ. ಸೊ ಟ್ರೈ ಮಾಡಿ ಒಂದ್ಸಲ ಅಂಡ್ ಕಮೆಂಟಲ್ಲಿ ಹಾಕಿ ಯಾವ ರೀತಿ ಬಂದಿದೆ ಅಂತ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಯಾರೆಲ್ಲ ಆಗಿಲ್ಲ ಅಂದರೆ ಪ್ಲೀಸ್ ಆಗಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನ್ಯೂ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರಾ, ನಿಮ್ಮ ಚಾನಲ್ ನೇಮ್ನ ಕಮೆಂಟಲ್ಲಿ ಹಾಕಿ, ಸೊ ದ್ಯಾಟ್ ವಿ ಕ್ಯಾನ್ ಸಪೋರ್ಟ್ ಈಚ್ ಅದರ್. ಸೊ ನಾನು ನಿಮ್ಮ ಪೇಜ್ನ ನಿಮ್ಮ ಚಾನಲ್ನ ಫಾಲೋ ಮಾಡ್ತೀನಿ ಆ್ಯಂಡ್ ನೀವು ಅದೇ ರೀತಿಯೇ ನನ್ನ ಚಾನಲ್ನ ಫಾಲೋ ಮಾಡಿ. ಸೊ ಇಟ್ಸ್ ಲೈಕ್ ವಿ ಕ್ಯಾನ್ ಸಪೋರ್ಟ್ ಈಚ್ ಅದರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.